ನಮಸ್ಕಾರ. ಇಂದಿನ ನಮ್ಮ ಚರ್ಚೆಯ ವಿಷಯ ಪ್ರಭುವಿನ ಸಮರ್ಪಣೆಯ ಹಬ್ಬ. ನಾವು ಲೂಕನ ಸುವಾರ್ತೆಯ ಆಧಾರದ ಮೇಲೆ ಆ ಒಂದು ದಿನ, ಆ ಮಗುವನ್ನು ದೇವಾಲಯಕ್ಕೆ ಕರೆತಂದ ಘಟನೆಯ ಆಳಕ್ಕೆ ಇಳಿಯೋಣ. ಇದು ನೋಡೋಕೆ ಒಂದು ಸರಳ ಧಾರ್ಮಿಕ ಆಚರಣೆ ತರ ಕಾಣಬಹುದು. ಆದ್ರೆ ಇದರ ಹಿಂದೆ ಅಡಗಿರುವ ಐತಿಹಾಸಿಕ, ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಮಹತ್ವ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಉದ್ದೇಶ. ಈ ಇಡೀ ಘಟನೆಯನ್ನ ಸಿಮೆಯೋನನ ಒಂದು ಅದ್ಭುತ ಮಾತು ಹಿಡಿದಿಡುತ್ತೆ ಅಂತ ನನಗೆ ಅನ್ಸುತ್ತೆ. ನೀನಿತ್ತ ಉದ್ಧಾರಕನನು ನಾ ಕಂಡೆ ಕಣ್ಣಾರೆ. ಆ ಒಂದೇ ಒಂದು ವಾಕ್ಯದಲ್ಲಿ ಎಷ್ಟು ವರ್ಷಗಳ ನಿರೀಕ್ಷೆ, ಎಷ್ಟು ತಲೆಮಾರುಗಳ ಕನಸು ಅಡಗಿದೆ ಅಲ್ವಾ? ಖಂಡಿತ. ನೀವು ಹೇಳೋದು ತುಂಬಾ ಸರಿ. ಇದು ಕೇವಲ ಒಂದು ಆಚರಣೆಯಲ್ಲ, ಇದೊಂದು ಸಂಗಮ ಅಂತಲೇ ಹೇಳಬಹುದು. ಸಂಗಮ? ಹೌದು. ಹಳೆಯ ಒಡಂಬಡಿಕೆಯ ನಿರೀಕ್ಷೆಗಳು ಹೊಸ ಒಡಂಬಡಿಕೆಯಲ್ಲಿ ಹೇಗೆ ಈಡೇರುತ್ತಿವೆ ಅನ್ನೋದಕ್ಕೆ ಇದೊಂದು ಬಲವಾದ ಸಂಕೇತ. ಹಳೆಯ ಯುಗದ ಪ್ರತಿನಿಧಿಗಳು ಹೊಸ ಯುಗದ ಆರಂಭವನ್ನ ಕಣ್ತುಂಬಿಕೊಳ್ಳುವ ಒಂದು ಅದ್ಭುತ ಕ್ಷಣ ಅದು. ಸರಿ, ಹಾಗಾದ್ರೆ ಆ ದಿನ ನಡೆದಿದ್ದೇನೋ ಅಂತ ಶುರು ಮಾಡೋಣ. ಜೋಸೆಫ್ ಮತ್ತು ಮರಿಯಳು ಯೇಸುಬಾಲನನ್ನು ದೇವಾಲಯಕ್ಕೆ ಯಾಕೆ ಕರೆತಂದ್ರು? ಇದರ ಹಿಂದಿನ ನಿಯಮಗಳೇನು? ಹೌದು ನೋಡಿ, ಮೂಲಗಳ ಪ್ರಕಾರ ಮೋಶೆಯ ಧರ್ಮಶಾಸ್ತ್ರದ ಅಡಿಯಲ್ಲಿ ಆಕ್ಚುಲಿ 2 ಮುಖ್ಯ ವಿಧಿಗಳಿದ್ವು. 2? ಹೌದು. ಮೊದಲನೆಯದು ಶುದ್ಧೀಕರಣ. ಲೆವಿಕಾಂಡದ 12ನೇ ಅಧ್ಯಾಯದ ಪ್ರಕಾರ ಗಂಡು ಮಗುವಿಗೆ ಜನ್ಮ ನೀಡಿದ ತಾಯಿ 40 ದಿನಗಳ ಕಾಲ ಒಂದು ರೀತಿಯ ಸೂತಕವನ್ನು ಆಚರಿಸಬೇಕಿತ್ತು. 40 ದಿನಗಳು? ಹೌದು. ಆನಂತರ ಆಕೆ ಶುದ್ಧೀಕರಣಕ್ಕಾಗಿ ದೇವಾಲಯಕ್ಕೆ ಬಂದು ಒಂದು ಬಲಿಯನ್ನು ಅರ್ಪಿಸಬೇಕಿತ್ತು. ಓ ಸರಿ, ಇದು ತಾಯಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಈ ಹಬ್ಬಲ ಕೇಂದ್ರಬಿಂದು ಮಗು ಅಲ್ವಾ? ಸೊ ಆ ಮಗುವಿಗೆ ಸಂಬಂಧಪಟ್ಟ ಹಾಗೇನಾದ್ರೂ? ಎಕ್ಸಾಕ್ಟ್ಲಿ. ಅದೇ ಎರಡನೆಯ ಮತ್ತು ಬಹುಶಃ ಪ್ರಮುಖವಾದ ವಿಧಿ, ಸಮರ್ಪಣೆ. ಸಮರ್ಪಣೆ? ಹೌದು. ವಿಮೋಚನ ಕಾಂಡದ ಪ್ರಕಾರ ಇಸ್ರೇಲರಲ್ಲಿ ಜನಿಸಿದ ಪ್ರತಿಯೊಂದು ಚೊಚ್ಚಲ ಗಂಡು ಮಗುವನ್ನು ದೇವರಿಗೆ ಸಮರ್ಪಿಸಬೇಕಾಗಿತ್ತು. ಇದು ಈಜಿಪ್ಟಿನ ದಾಸತ್ವದಿಂದ ಬಿಡುಗಡೆಯಾದಾಗಿನಿಂದ ಬಂದಿರೋ ನಿಯಮ. ಓಕೆ. ಚೊಚ್ಚಲ ಮಕ್ಕಳನ್ನು ದೇವರು ಕಾಪಾಡಿದ್ದರ ನೆನಪಿಗಾಗಿ ಅವರನ್ನು ದೇವರಿಗೆ ಮೀಸಲಿಡಲಾಗುತ್ತಿತ್ತು. ಅವರು ಅರ್ಪಿಸಿದ ಕಾಣಿಕೆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಇದೆ. ಅವರು ಒಂದು ಜೋಡಿ ಬೆಳವಕಿ ಅಥವಾ 2 ಪಾರಿವಾಳದ ಮರಿಗಳನ್ನ ಅರ್ಪಿಸಿದ್ರು ಅಂತ. ಯಾಕೆ ಕುರಿ ಅಥವಾ ಬೇರೆ ಪ್ರಾಣಿಗಳಲ್ಲ? ಇದು ಬಹಳ ಆಸಕ್ತಿಕರ ವಿಷಯ. ಇದು ಅವರು ಬಡ ಕುಟುಂಬದವರು ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತೆ. ಹೌದಾ? ಹೌದು. ಧರ್ಮಶಾಸ್ತ್ರದ ಪ್ರಕಾರ ಆರ್ಥಿಕವಾಗಿ ಸಬಲರಾದವರು ಕುರಿಯನ್ನು ಅರ್ಪಿಸಬೇಕಿತ್ತು. ಆದರೆ ಬಡವರಿಗೆ, ಅಷ್ಟು ಹೊರೆ ಸಾಧ್ಯವಾಗದವರಿಗೆ ಪಾರಿವಾಳಗಳನ್ನು ಅರ್ಪಿಸಲು ಅವಕಾಶ ಇತ್ತು. ಅಂದ್ರೆ ಜಗತ್ತಿನ ರಕ್ಷಕನಾಗಿ ಬಂದವನ ಮೊದಲ ಅಧಿಕೃತ ಸಾರ್ವಜನಿಕ ಪ್ರವೇಶ ಅತ್ಯಂತ ಬಡತನದ ಸಂಕೇತದೊಂದಿಗೆ ಶುರುವಾಯಿತು ಅಂತಾಯ್ತು. ನಿಖರವಾಗಿ ಇದು ರಾಜಮನೆತನದ ವೈಭವದ ನಿರೀಕ್ಷೆಗಳಿಗೆ ಸಂಪೂರ್ಣ ವಿರುದ್ಧವಾದ ಚಿತ್ರಣ. ನಿಜ. ಅಷ್ಟೇ ಅಲ್ಲ, ಚೊಚ್ಚಲ ಮಗುವನ್ನು ದೇವರಿಗೆ ಮೀಸಲಿಡಲಾಗುತ್ತಿತ್ತು ಅಂತ ಹೇಳಿದ್ನಲ್ಲ. ಆದ್ರೆ ಮನುಷ್ಯನನ್ನು ಬಲಿಕೊಡಲು ಸಾಧ್ಯವಿಲ್ಲ. ಹಾಗಾಗಿ ಸಾಂಕೇತಿಕವಾಗಿ ಆ ಮಗುವನ್ನು ಹಿಂಪಡೆಯಲು 5 ಶೆಕೆಲ್ ಶುಲ್ಕವನ್ನು ಕಟ್ಟಬೇಕಿತ್ತು. ಓ. ಇಲ್ಲಿ ವಿಮೋಚನೆ ಅನ್ನೋ ಪದ ಬಹಳ ಮುಖ್ಯ. ಮುಂದೆ ಯೇಸು ಇಡೀ ಮನುಕುಲವನ್ನೇ ವಿಮೋಚಿಸಲಿದ್ದಾನೆ ಅನ್ನೋದರ ಒಂದು ಮುನ್ಸೂಚನೆ ತರ ಇದು. ಇಲ್ಲೊಂದು ಪ್ರಶ್ನೆ ನನ್ನನ್ನು ಕಾಡುತ್ತೆ. ಯೇಸು ಸ್ವತಃ ದೇವಕುಮಾರ, ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ತನ್ನನ್ನು ಸಮರ್ಪಿಸಿಕೊಂಡವನು. ಹೌದು. ಹಾಗಿದ್ದ ಮೇಲೆ ಆತನನ್ನು ದೇವಾಲಯದಲ್ಲಿ ಈ ರೀತಿ ಕಾಣಿಕೆಯಾಗಿ ಅರ್ಪಿಸುವ ಅವಶ್ಯಕತೆ ಇತ್ತೇ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇದು ಜೋಸೆಫ್ ಮತ್ತು ಮರಿಯಳ ಅಸಾಧಾರಣ ವಿನಯವನ್ನು ತೋರಿಸುತ್ತೆ. ಮತ್ತೆ ಅವರು ತಮ್ಮ ಧಾರ್ಮಿಕ ಸಂಪ್ರದಾಯಗಳ ಮೇಲೆ ಇಟ್ಟಿದ್ದ ಗೌರವವನ್ನು ತೋರಿಸುತ್ತೆ. ಅವರು ತಮ್ಮ ಮಗುವಿನ ದೈವಿಕತೆಯನ್ನು ಅರಿತಿದ್ದರೂ ಸಹ ಸಮಾಜದಲ್ಲಿ ಸಾಮಾನ್ಯರಂತೆ ಬದುಕಿದರು, ಕಾನೂನಿಗೆ ವಿಧೇಯರಾಗಿ. ಪ್ರತಿಯೊಂದು ನಿಯಮವನ್ನೂ ಪಾಲಿಸಿದ್ರು. ಹೌದು, ಚಾಚೂ ತಪ್ಪದೆ ಪಾಲಿಸಿದ್ರು. ಸರಿ, ಈ ಕುಟುಂಬ ದೇವಾಲಯದಲ್ಲಿ ತಮ್ಮ ಕರ್ತವ್ಯವನ್ನು ಪಾಲಿಸುತ್ತಿರುವಾಗ ಕಥೆಗೆ 2 ವಿಶೇಷ ವ್ಯಕ್ತಿಗರು ಪ್ರವೇಶಿಸುತ್ತಾರೆ. ಹೌದು. ಅಲ್ಲಿಯವರೆಗೂ ಇದೊಂದು ಕೌಟುಂಬಿಕ ಆಚರಣೆಯಂಟಿತ್ತು. ಆದರೆ ಅವರ ಪ್ರವೇಶದಿಂದ ಕಥೆಗೆ ಒಂದು ಹೊಸ ತಿರುವು ಸಿಗುತ್ತೆ. ಮೊದಲಿಗೆ ಸಿಮೆಯೋನ. ಹೌದು. ಸಿಮೆಯೋನ ಕೇವಲ ಒಬ್ಬ ವಯೋವೃದ್ಧನಲ್ಲ. ಲೂಕನು ಆತನನ್ನು ಸತ್ಪುರುಷ, ದೈವಭಕ್ತ ಮತ್ತು ಇಸ್ರೇಲ್ ಜನತೆಯ ಉದ್ಧಾರಕನಿಗಾಗಿ ಕಾಯ್ತಿದ್ದವನು ಅಂತ ವರ್ಣಿಸ್ತಾರೆ. ನಿಧಿಯ ಹಾಗೆ. ಎಕ್ಸಾಕ್ಟ್ಲಿ. ಅಷ್ಟೇ ಅಲ್ಲ, ಲೋಕೋದ್ಧಾರಕನ ದರ್ಶನವಾಗುವವರೆಗೆ ತನಗೆ ಸಾವಿಲ್ಲ ಅಂತ ಪವಿತ್ರಾತ್ಮರಿಂದಲೇ ಆತ ಆಶ್ವಾಸನೆ ಪಡೆದಿದ್ದ. ಓ ವಾವ್. ಸೊ ಪವಿತ್ರಾತ್ಮರಿಂದ ಪ್ರೇರಿತನಾಗಿ ಆತ ದೇವಾಲಯಕ್ಕೆ ಬರ್ತಾನೆ. ಆಗ ಯೇಸು ಬಾಲನನ್ನು ನೋಡ್ತಾನೆ. ಆತ ಮಗುವನ್ನು ಕೈಗೆತ್ತುಕೊಂಡು ಆಡಿದ ಸ್ತುತಿಗೀತೆ
ನಂಕ್ಟಿಮಿಟಿಸ್ ಇದೆಯಲ್ಲ. ಹೌದು, ನಂಕ್ ಡಿಮಿಟಿಸ್. ನಿನ್ನ ಮಾತು ಸರ್ವೇಶ್ವರ ನೆರವೇರಿ ತಿಂದು ಇನ್ನು ತೆರಳಬಿಡು ಶಾಂತಿಯಿಂದ ನಿನ್ನ ದಾಸನಾದೆ ಎನ್ನನು. ಈ ಮಾತುಗಳಲ್ಲಿ ತನ್ನ ಜೀವನದ ಕಾಯುವಿಕೆ ಮುಗಿಯಿತು ಅನ್ನೋ ಸಮಾಧಾನ ಮಾತ್ರ ಇದೆಯಾ, ಅಥವಾ ಅದಕ್ಕಿಂತ ಆಳವಾದ ಅರ್ಥ ಇದೆಯಾ? ಖಂಡಿತವಾಗಿಯೂ ಆಳವಾದ ಅರ್ಥವಿದೆ. ಸಿಮೆಯೋನನ ಸ್ತುತಿಯಲ್ಲಿ 3 ಪ್ರಮುಖ ಜಾಗತಿಕ ಅಂಶಗಳಿವೆ. 3. ಹೌದು. ಮೊದಲನೇದು ವಿಶ್ವವ್ಯಾಪಿ ಬೆಳಕು. ಆತ ಯೇಸುವನ್ನು ಅನ್ಯಜನರನ್ನು ಬೆಳಗಿಸುವ ಜ್ಯೋತಿ ಅಂತ ಹೇಳ್ತಾನೆ. ಇದು ಆ ಕಾಲಕ್ಕೆ ಇದು ಬಹಳ ಕ್ರಾಂತಿಕಾರಕ ಮಾತು ಅಲ್ವಾ? ಖಂಡಿತ. ಯಾಕಂದ್ರೆ ಯಹೂದ್ಯರು ಮೆಸ್ಸಿಯಾನನ್ನ ಕೇವಲ ತಮ್ಮ ಜನಾಂಗದ ಉದ್ಧಾರಕ ಅಂತ ಭಾವಿಸಿದ್ರು. ಆದ್ರೆ ಸಿಮೆಯೋನ ಪವಿತ್ರಾತ್ಮರ ಪ್ರೇರಣೆಯಿಂದ ಯೇಸುವಿನ ಉದ್ಧಾರ ಕೇವಲ ಯಹೂದ್ಯರಿಗೆ ಸೀಮಿತವಲ್ಲ, ಅದು ಇಡೀ ಜಗತ್ತಿಗೆ ಸೇರಿದ್ದು ಅಂತ ಘೋಷಿಸ್ತಾನೆ. ಓಹೋ, ಇಲ್ಲಿಂದ ವಿಷಯ ಇನ್ನಷ್ಟು ಗಂಭೀರ ಆಗುತ್ತೆ. ಆತ ಯೇಸುವನ್ನು ಕೇವಲ ಬೆಳಕು ಅಂತ ಹೇಳಲ್ಲ, ಒಂದ್ ರೀತಿಯ ಎಚ್ಚರಿಕೆನೂ ಕೊಡ್ತಾನೆ. ಹೌದು, ಅದೇ 2ನೇ ಪಾಯಿಂಟ್, ಪ್ರತಿಭಟನೆಯ ಸಂಕೇತ. ಪ್ರತಿಭಟನೆಯ ಸಂಕೇತ. ಸಿಮೆಯೋನ ಹೇಳ್ತಾನೆ, ಇಗೋ ಈ ಮಗು ಇಸ್ರೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು, ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು. ಅಂದ್ರೆ ಯೇಸುವಿನ ವ್ಯಕ್ತಿತ್ವ ಮತ್ತು ಬೋಧನೆಗಳು ಎಲ್ಲರಿಗೂ ಇಷ್ಟ ಆಗಲ್ಲ. ಅದು ಸಮಾಜದಲ್ಲಿ ಒಂದು ದೊಡ್ಡ ಸಂಘರ್ಷವನ್ನ, ಒಂದು ವಿಭಜನೆಯನ್ನ ಉಂಟು ಮಾಡಲಿದೆ. ಹೌದು. ಆತನನ್ನು ಒಪ್ಪಿಕೊಂಡವರು ಉನ್ನತಿಗೆ ಇರ್ತಾರೆ, ತಿರಸ್ಕರಿಸಿದವರು ಅವನತಿ ಹೊಂದುತ್ತಾರೆ. ಆತ ಜನರ ಹೃದಯದ ಆಳದಲ್ಲಿರೋ ಗುಪ್ತ ಆಲೋಚನೆಗಳನ್ನ ಬಯಲಿಗೆಳೆಯುವ ಒಂದು ಕನ್ನಡಿಯಾಗ್ತಾನೆ. ಆದ್ರೆ ಇದು ಕೇಳೋಕೆ ಸ್ವಲ್ಪ ಗೊಂದಲ ಅನಿಸ್ತತೆ. ಒಂದೆಡೆ ಯೇಸು ಬೆಳಕು ಅಂತಾರೆ, ಮತ್ತೊಂದೆಡೆ ಆತ ವಿಭಜನೆಗೆ ಕಾರಣ ಆಗ್ತಾನೆ ಅಂತಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅದ್ಭುತ ಪ್ರಶ್ನೆ. ನೋಡಿ, ಬೆಳಕು ಬಂದಾಗ ಕತ್ತಲೆ ಅದನ್ನು ವಿರೋಧಿಸುತ್ತೆ. ಸತ್ಯವನ್ನು ಹೇಳಿದಾಗ ಸುಳ್ಳಿನಲ್ಲಿ ಬದುಕೋರಿಗೆ ಅದು ಇಷ್ಟ ಆಗಲ್ಲ. ನಿಜ. ಯೇಸುವಿನ ಸಂದೇಶ ಪ್ರೀತಿ, ಕ್ಷಮೆ, ನಮ್ರತೆ. ಆದ್ರೆ ಅಹಂಕಾರ, ಅಧಿಕಾರದಲ್ಲಿರೋರಿಗೆ ಇದು ಒಂದು ಚಾಲೆಂಜ್ ಆಗತ್ತೆ. ಸೊ ಆತನೇ ಸಂಘರ್ಷವನ್ನು ಉಂಟು ಮಾಡುವುದಿಲ್ಲ, ಆದರೆ ಆತನ ಇರುವಿಕೆಯೇ ಜನರೊಳಗಿನ ಸಂಘರ್ಷವನ್ನು ಹೊರಗೆಳೆಯುತ್ತೆ. ಹಬ್ಬಾ, ಇದನ್ನೊಮ್ಮೆ ಕಲ್ಪಿಸ್ಕೊಳ್ಳಿ. ನಿಮ್ಮ 40 ದಿನದ ಮಗುವನ್ನು ದೇವರಿಗೆ ಅರ್ಪಿಸುವ ಆ ಪವಿತ್ರ ಕ್ಷಣದಲ್ಲಿ ಯಾರೋ ಬಂದು ನಿನ್ನ ಮಗನಿಂದ ಜಗತ್ತಿನಲ್ಲಿ ದೊಡ್ಡ ವಿಭಜನೆಯಾಗಲಿದೆ ಅಂತ ಹೇಳಿದ್ರೆ ಶಾಕಿಂಗ್ ಆಗಿರುತ್ತೆ. ಆದ್ರೆ ಸಿಮಿಯೋನು ಅಲ್ಲಿಗೆ ನಿಲ್ಸಲ್ಲ, ನೇರವಾಗಿ ಮರಿಯಳ ಕಡೆ ತಿರುಗಿ ಮಾತಾಡ್ತಾನೆ. ಅದೇ 3ನೇ ಮತ್ತು ಅತ್ಯಂತ ವೈಯಕ್ತಿಕವಾದ ಮುನ್ಸೂಚನೆ. ಆತ ಹೇಳ್ತಾನೆ, ದುಃಖವೆಂಬ ಅಲಗೊಂದು ಇನ್ನ ಅಂತರಂಗಮನ್ನು ಸೀಳುವುದು. ಇದು ಯೇಸುವಿನ ಶಿಲುಬೆಯ ದಾರಿಯಲ್ಲಿ, ಆತನ ಮರಣದ ಸಮಯದಲ್ಲಿ ಮರಿಯಳು ಅನುಭವಿಸಲಿರುವ ಅಪಾರವಾದ ದುಃಖದ ಸ್ಪಷ್ಟ ಮುನ್ಸೂಚನೆ. ಆ ಸಮರ್ಪಣೆಯ ಸಂತೋಷದ ಕ್ಷಣದಲ್ಲೇ ತ್ಯಾಗದ ಮತ್ತು ನೋವಿನ ಒಂದು ದೊಡ್ಡ ನೆರಳು ಆ ಕುಟುಂಬದ ಮೇಲೆ ಬೀಳುತ್ತೆ. ಆ ಮಾತುಗಳನ್ನು ಕೇಳಿ ಜೋಸೆಫ್ ಮತ್ತು ಮರಿಯಳು ಆಶ್ಚರ್ಯಪಟ್ರು ಅಂತ ಮೂಲದಲ್ಲಿ ಬರೆದಿದೆ. ಅವರಿಗೆ ಅದು ಆಘಾತಕಾರಿಯಾಗಿರ್ಬೇಕು. ಖಂಡಿತ. ಇದಾದ ನಂತರ ಇನ್ನೊಬ್ಬ ವ್ಯಕ್ತಿ ಪ್ರವೇಶಿಸ್ತಾರೆ, ಅನ್ನಳು. ಸಿಮಿಯೋನ ಇಷ್ಟೆಲ್ಲ ಹೇಳಿದ ಮೇಲೆ ಅನ್ನಳ ಪಾತ್ರದ ಮಹತ್ವವೇನು? ಆಕೆ ಬಂದು ಕೇವಲ ಧನ್ಯವಾದ ಹೇಳಿ ಹೋಗ್ತಾಳಾ, ಅಥವಾ ಆಕೆ ಉಪಸ್ಥಿತಿಗೆ ಇನ್ನೂ ಆಳವಾದ ಅರ್ಥವಿದ್ಯಾ? ಖಂಡಿತವಾಗಿಯೂ ಆಳವಾದ ಅರ್ಥವಿದೆ. ಅನ್ನಳ ಪಾತ್ರ ದೃಢೀಕರಣ ಮತ್ತು ಸಾಕ್ಷಿ ನೀಡುವುದು. ಆಕೆಯನ್ನು ಪ್ರವಾದಿನಿ ಅಂತ ಕರೆಯಲಾಗಿದೆ. ಸುಮಾರು 84 ವರ್ಷ ವಯಸ್ಸಿನ ವಿಧವೆ. 84 ವರ್ಷ? ಹೌದು. ವಿಶೇಷ ಅಂದ್ರೆ ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಹಗಲಿರುಳು ಉಪವಾಸ ಮತ್ತು ಪ್ರಾರ್ಥನೆಯಲ್ಲಿ ದೇವಾರಾಧನೆ ಮಾಡ್ತಿದ್ರು. ಅವರ ಇಡೀ ಜೀವನವೇ ಒಂದು ನಿರಂತರ ದೇವಭಕ್ತಿಯ ಸಂಕೇತ. ಹಾಗಾದ್ರೆ ಆಕೆ ಸಾಕ್ಷ್ಯದ ಮಹತ್ವವೇನು? ಆಕೆ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಮಗುವನ್ನು ಕಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾಳೆ. ಆದ್ರೆ ಆಕೆ ಅಲ್ಲಿಗೆ ನಿಲ್ಸಲ್ಲ. ಜೆರೂಸಲೇಮಿನ ವಿಮೋಚನೆಗಾಗಿ ಕಾಯುತ್ತಿದ್ದವರೆಲ್ಲರಿಗೂ ಆ ಶಿಶುವಿನ ಬಗ್ಗೆ ಹೇಳತೊಡಗುತ್ತಾಳೆ. ಅಂದ್ರೆ ಸಿಮಿಯೋನನ ಭವಿಷ್ಯವಾಣಿಯನ್ನು ದೃಢೀಕರಿಸಿ ಅದನ್ನು ಸಾರುವ ಮೊದಲ ಪ್ರಚಾರಕಿಯಾಕೆ ಆಗ್ತಾಳೆ. ವಾವ್! ದೇವಭಕ್ತಿಯಲ್ಲಿ, ಪ್ರಾರ್ಥನೆಯಲ್ಲಿ ಆಳವಾಗಿ ಬೇರೂರಿದವರಿಗೆ ಮಾತ್ರ ದೇವರ ದರ್ಶನ ಸಾಧ್ಯ ಮತ್ತು ಅದನ್ನು ಗುರುತಿಸುವ ಶಕ್ತಿ ಇರುತ್ತೆ ಅನ್ನೋದನ್ನ ಆಕೆಯ ಸಾಕ್ಷ್ಯ ದೃಢಪಡಿಸುತ್ತೆ. ಹಾಗಾದ್ರೆ ಈ ಇಡೀ ಘಟನೆಯಿಂದ, ಈ ಪಾತ್ರಗಳಿಂದ ಇಂದಿನ ನಮ್ಮ ಜೀವನಕ್ಕೆ ನಾವು ಯಾವ ಪಾಠಗಳನ್ನು ಕಲಿಯಬಹುದು? ನನಗೆ ಮೊದಲು ಹೊಳೆಯುವುದೇ ಸಮರ್ಪಣಾ ಮನೋಭಾವ. ಹೌದು, ಅದು ಅತ್ಯಂತ ಸ್ಪಷ್ಟವಾದ ಸಂದೇಶ. ಜೋಸೆಫ್ ಮತ್ತು ಮರಿಯಳು ತಮ್ಮ ಮಗುವನ್ನು, ತಮ್ಮ ಸರ್ವಸ್ವವನ್ನು ದೇವರಿಗೆ ಅರ್ಪಿಸಿದಂತೆ ನಮ್ಮ ಜೀವನ, ನಮ್ಮ ಮಕ್ಕಳು, ನಮ್ಮಲ್ಲಿರೋದನ್ನೆಲ್ಲ ದೇವರಿಗೆ ಅರ್ಪಿಸೋ ಮನೋಭಾವ. ನಮ್ಮಲ್ಲಿರೋದು ನಮಗಲ್ಲ, ಅದು ದೇವರಿಗೆ ಸೇರಿದ್ದು ಅನ್ನೋ ಅರಿವು ಬಹಳ ಮುಖ್ಯ. ಇದು ಕೇವಲ ಮಕ್ಕಳಿಗಷ್ಟೇ ಸೀಮಿತವಲ್ಲ. ಹೌದು, ನಮ್ಮ ಜೀವನದ ಪ್ರತಿಯೊಂದು ಅಂಶಕ್ಕೂ ಅನ್ವಯಿಸುತ್ತೆ. ಖಂಡಿತ.
ಇದರ ಜೊತೆಗೆ ಎರಡನೇ ಸಂದೇಶ ಅಂದ್ರೆ ನಿರೀಕ್ಷೆ ಮತ್ತು ತಾಳ್ಮೆ. ಸಿಮಿಯೋನ ಮತ್ತು ಅನ್ನ. ಹೌದು, ಇಬ್ಬರು ತಮ್ಮ ಇಡೀ ಜೀವನವನ್ನು ದೇವರ ವಾಗ್ದಾನಕ್ಕಾಗಿ ತಾಳ್ಮೆಯಿಂದ ಕಾದರು. ಅವರು ನಿರಾಶರಾಗ್ಲಿಲ್ಲ, ನಂಬಿಕೆ ಬಿಡ್ಲಿಲ್ಲ. ಈಗಿನ ನಮ್ಮ ಫಾಸ್ಟ್ ಪೇಸ್ಡ್ ಜಗತ್ತಿಗೆ ಇದು ದೊಡ್ಡ ಪಾಠ. ಖಂಡಿತ. ದೇವರ ಕಾರ್ಯಗಳು ನಮ್ಮ ಟೈಮಿಗೆ ತಕ್ಕಂತೆ ನಡೆಯಲ್ಲ. ಆ ಸಮಯಕ್ಕಾಗಿ ಕಾಯುವ ಮಹತ್ವವನ್ನ ಅವರ ಜೀವನ ಸಾರುತ್ತೆ. ಇನ್ನು ಯೇಸುವನ್ನು ಜ್ಯೋತಿ ಅಂತ ಕರೆದಿದ್ರ ಬಗ್ಗೆ ಏನಾದರೂ ಸಂದೇಶವಿದೆಯಾ? ಅದು ನನಗೆ ಬಹಳ ಇಷ್ಟವಾದ ರೂಪಕ. ಹೌದು, ಮೂರನೆಯ ಸಂದೇಶವೇ ಜ್ಯೋತಿಯಾಗಿ ಬದುಕುವುದು. ಸಿಮಿಯೋನ ಯೇಸುವನ್ನು ಅನ್ಯಜನರನ್ನು ಬೆಳಗಿಸುವ ಜ್ಯೋತಿ ಅಂತ ಕರೆದ. ಈ ಹಬ್ಬದಂದು ಅನೇಕ ಚರ್ಚ್ಗಳಲ್ಲಿ ಮೇಣದ ಬತ್ತಿಗಳನ್ನು ಆಶೀರ್ವದಿಸುವ ಸಂಪ್ರದಾಯವಿದೆ. ಹೌದು, ಇದು ಕೇವಲ ಒಂದು ಸಂಕೇತವಲ್ಲ. ನಮ್ಮ ಜೀವನವೂ ಇತರರಿಗೆ ಬೆಳಕಾಗಬೇಕು. ನಮ್ಮ ಸುತ್ತಲಿರೋ ಅಜ್ಞಾನ, ದ್ವೇಷದ ಕತ್ತಲೆಯನ್ನ ಓಡಿಸುವ ಒಂದು ಸಣ್ಣ ಹಣತೆಯಾಗಬೇಕು ಅನ್ನೋ ಸಂಕಲ್ಪದ ಸಂಕೇತ ಅದು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಒಂದು ಸರಳ ಧಾರ್ಮಿಕ ಆಚರಣೆಯಿಂದ ಶುರುವಾದ ಈ ಘಟನೆ ಪವಿತ್ರ ಕುಟುಂಬದ ವಿನಯ, ಹಳೆಯ ಭವಿಷ್ಯವಾಣಿಗಳ ಪೂರ್ಣತೆ ಮತ್ತು ಜಾಗತಿಕ ಉದ್ಧಾರದಂತಹ ಆಳವಾದ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದೆ. ಹೌದು, ನೀನಿತ್ತ ಉದ್ಧಾರಕನನ್ನು ನಾಕಂಡೆ ಕಣ್ಣಾರೆ ಎಂಬ ಸಿಮೆಯೋನನ ಮಾತು ಇಡೀ ಘಟನೆಯ ಕೇಂದ್ರಬಿಂದು. ಆತ ತನ್ನ ಕಣ್ಣುಗಳಿಂದ ನೋಡಿದ, ಕೈಗಳಲ್ಲಿ ಸ್ಪರ್ಶಿಸಿದ. ಅದು ಕೇವಲ ಭೌತಿಕ ದರ್ಶನವಲ್ಲ. ಅಲ್ಲ, ಅದೊಂದು ಆಧ್ಯಾತ್ಮಿಕ ಸಾಕ್ಷಾತ್ಕಾರ. ಯೇಸು ನಮ್ಮ ಜೀವನದ ಕೇಂದ್ರವಾದಾಗ, ಆತನನ್ನು ನಾವು ನಿಜವಾಗಿಯೂ ಕಂಡಾಗ ಮಾತ್ರ ನಿಜವಾದ ಶಾಂತಿ ಮತ್ತು ಮುಕ್ತಿ ಸಾಧ್ಯ ಅನ್ನೋದೇ ಇದರ ಸಾರಾಂಶ. ಸರಿ, ನಾವು ಮುಗಿಸೋಕೆ ಮುಂಚೆ ಒಂದು ಕೊನೆಯ ಪ್ರಶ್ನೆ ನಮ್ಮನ್ನ ಕಾಡಬೇಕು. ಹೇಳಿ. ಯೇಸುವು ಅನೇಕರು ಪ್ರತಿಭಟಿಸುವ ದೈವ ಸಂಕೇತ ಆಗ್ತಾನೆ ಅಂತ ಸಿಮೆಯೋನ ಹೇಳಿದ. ಇದರಿಂದ ಅನೇಕರ ಹೃದಯದಾಳದ ಭಾವನೆಗಳು ಬಯಲಾಗುವುವು ಅಂತಾನೂ ಹೇಳಿದ. ಈ ಘಟನೆ ಇಂದು ನಮ್ಮ ಸಮಾಜದಲ್ಲಿ ನಡೆದಿದ್ದರೆ ಜನರ ಹೃದಯದ ಯಾವ ಗುಪ್ತ ಆಲೋಚನೆಗಳು ಬಯಲಾಗುತ್ತಿದ್ದವು? ಆತನ ಪ್ರೀತಿ, ಕ್ಷಮೆ, ಸಮಾನತೆಯ ಸಂದೇಶಕ್ಕೆ ಸಮಾಜ ಹೇಗೆ ಪ್ರತಿಕ್ರಿಯಿಸುತ್ತಿತ್ತು? ಯಾವುದಕ್ಕೆ ಪ್ರತಿಭಟನೆ ವ್ಯಕ್ತಪಡಿಸುತ್ತಿತ್ತು? ಯೋಚಿಸಬೇಕಾದ ವಿಷಯ ಅಲ್ವಾ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.